ಡಿಸಿಎಂ ಡಿಕೆ ಶಿವಕುಮಾರ್ ದಾವೋಸ್ನಲ್ಲಿ ನಡೆದಿದ್ದ ವಿಶ್ವ ಆರ್ಥಿಕ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದರು. ಇವತ್ತು ದಾವೋಸ್ ಭೇಟಿಯ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದವರು, ರಾಜ್ಯಕ್ಕೆ ಹಾಗೂ ನನಗೆ ಇದೊಂದು ಒಳ್ಳೆಯ ಅನುಭವ. ಅಲ್ಲಿ ಕಾನೂನಿಗೆ ಜನರು ಬಹಳಷ್ಟು ಗೌರವ ಕೊಡ್ತಾರೆ. ದಾವೋಸ್ನಲ್ಲಿ ಒಂದು 20 ಹೋಟೆಲ್ಗಳಿರಬಹುದಷ್ಟೇ. 45 ಕಂಪನಿಗಳು ನಮ್ಮ ಜೊತೆ ಮಾತಾಡಿದ್ದಾರೆ. ಎಲೆಕ್ಟ್ರಾನಿಕ್ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ದಾವೋಸ್ನ ವರ್ಲ್ಡ್ ಎಕನಾಮಿಕ್ ಫೋರಂಗೆ ಪಾರ್ಟಿಸಿಪೇಟ್ ಮಾಡಿದ್ದು. ನನಗಿದು ಮೊದಲನೇ ಅನುಭವ. ಒಟ್ಟಾರೆ ಭಾರತದ ಬಗ್ಗೆ ಇದೊಂದು ಬೆಳವಣಿಗೆ ಆಗ್ತಾ ಇದೆ ಅನ್ನೋದಿದೆ. ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ವೈಷ್ಣವಿ ಅವರು, ನಮ್ಮ ರೈಲ್ವೆ ಅಶ್ವಿನ್ ರಾವ್ ವೈಷ್ಣವಿ ಅವರು ರೈಲ್ವೆ ಮಿನಿಸ್ಟ್ರು, ITBTಗೂ ಅವರೇ ಮಿನಿಸ್ಟ್ರು. ಝೂರಿಚ್ಗೆ 200 ಕಿಲೋಮೀಟರ್ 250 ಕಿಲೋಮೀಟರ್ ಹೋಗ್ಬೇಕಾದ್ರೆ ಒಂದು 30-40 ಟನಲ್ಗಳಿದೆ. ರೋಡಲ್ಲೇ ಟನಲ್, 2 ವೇ 3 ವೇ ಅಂದರೆ 6 ವೇ 4 ವೇ ಎಲ್ಲ ಕೂಡ ಇದೆ. ಎಲ್ಲ 60, 70, 80 ವರ್ಷದ ಹಿಂದೆನೆ ಮುಂಚಿತವಾಗಿ ಅವರೆಲ್ಲ ಟನಲ್ಗಳೆಲ್ಲ ಮಾಡಿದ್ದಾರೆ. ಯಾರು ಒಂದು ವೆಹಿಕಲ್ನ ಒಂದು ಓವರ್ಟೇಕ್ ಮಾಡ್ತಿರ್ಲಿಲ್ಲ. ನಾಟ್ ಇವನ್ ಎ ಸಿಂಗಲ್ ವೆಹಿಕಲ್. ಅವರು ಲೈನಲ್ಲೇ ಇರ್ತಿದ್ದೆ ಹೊರತು ಜಾಗ ಇದೆ ಅಂತ ಅಂದ್ಬಿಟ್ಟು ಒಬ್ರು ಓವರ್ಟೇಕ್ ಮಾಡ್ತಿರ್ಲಿಲ್ಲ. ನಾನು ಕೇಳಿದೆ, ಯಾಕೆ ನಡೀರಿ ಸ್ವಲ್ಪ ಅರ್ಜೆಂಟು, ಅಲ್ಲಿ ಹೋಗ್ಬೇಕು, ಏನು ಮಾಡಿದ್ರು ಅವರು ಯಾವ ಡ್ರೈವರ್ಗಳು ಅವ್ರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಅಷ್ಟು ಕೊಡಬೇಕು, ಇಲ್ಲಾಂದ್ರೆ ನಮ್ಮ ಲೈಸೆನ್ಸು ಹೋಗ್ತದೆ, ನಮಗಿಷ್ಟು ಫೈನ್ ಬರ್ತದೆ ಅಂತೇಳಿ ಎಲ್ಲರೂ ಕೂಡ ಭಾಳ ಕಾನೂನಿಗೆ ಗೌರವನ ಕೊಡುವಂಥ ಒಂದು ಪದ್ಧತಿ. ಆ ಕ್ಲೀನಿನೆಸ್ಸು ನಮ್ಮ ಜನರಿಗೆ, ನಾವು ನಮ್ಮ ಪೀಳಿಗೆಗೆ ಅದನ್ನೆಲ್ಲ ನಾವು ತಿಳಿಸುವಂಥ ಕೆಲಸಕ್ಕೆ ಎಲ್ಲ ಸರ್ಕಾರಗಳು ನಾವೆಲ್ಲ ಒಂದಾಗಬೇಕು.